ಕೃಷಿಯನ್ನೇ ಪ್ರಧಾನವಾಗಿ ಇಟ್ಟುಕೊಂಡು ನಾವು ಇಂಜಿನಿಯರಿಂಗ್ ಮುಗಿಸಿ ಈ ಸಂಸ್ಥೆಯನ್ನು ಸ್ಟಾರ್ಟ್ ಮಾಡಿದ್ದು. ಹಂತ ಹಂತವಾಗಿ ಒಂದೊಂದೇ ಕೃಷಿಯ ಆವಿಷ್ಕಾರವನ್ನು ನಾವು ಅದನ್ನು ಅಳವಡಿಸಿದ ಕಡೆಗೆ ಲೇಬರ್ ಪ್ರಾಬ್ಲಮ್ ಇದೆ. ಪರ್ಮನೆಂಟ್ ಸ್ಪ್ರಿಂಕ್ಲರ್ ಇರಿಗೇಷನ್ ಅನ್ನು ಇಡೀ ಇಂಡಿಯಾದಲ್ಲೇ ಅಂತ ಹೇಳ್ಬೋದು, ಆ ಸಿಸ್ಟಮ್ ಎಲ್ಲಿರಲಿಲ್ಲ. ಅದನ್ನು ನಾವೇ ಇಲ್ಲಿ ಸ್ಟುಡಿಯೋದಲ್ಲಿ ಸ್ಟಾರ್ಟ್ ಮಾಡಿದ ಆನಂತರ ಬೇರೆ ಬೇರೆ ಕಡೆಗೆ ಹೋಗಿ ಲೇಬರನ್ನು ಕೆಲಸವನ್ನು ಕಡಿಮೆ ಮಾಡುವಂಥ ಒಂದು ಪ್ರಕ್ರಿಯೆಯನ್ನು ನಾವು ಮಾಡಿ ಅದು ಯಶಸ್ವಿಯಾಗಿದೆ. ಅದನ್ನು ಈಗ ಎಲ್ಲ ಕಡೆಯೂ ಅನುಸರಿಸಿಕೊಂಡು ಬರ್ತಾ ಇದ್ದಾರೆ. ಆ ನೆನಪಿಗೋಸ್ಕರ 50ನೇ ವರ್ಷ ಆಚರಣೆ ಸಂದರ್ಭದಲ್ಲಿ ಈಗಾಗಲೇ ನಿಮಗೆ ಸಿಕ್ಕಿದೆ. ನಾವು ಒಂದು ಇದು ಕೃಷಿ ಚಿಂತನ ಅಂತ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ 3ವರೆಗೆ. ಅದನ್ನು ಡಾಕ್ಟರ್ R.K. ನಾಯರ್, ಗುಜರಾತ್ ಗ್ರೀನ್ ಯುರೋಪ್ ಇಂಡಿಯಾ ಅವರ ಅಧ್ಯಕ್ಷತೆಯಲ್ಲಿ ಆ ಕಾರ್ಯಕ್ರಮ ನಡೀತಾ ಇದೆ. ಅದಕ್ಕೆ ಅನಂತರಾಮಯ್ಯ ಸ್ವಯಂಚಾಲಿತ ನೀರಾವರಿ ವಿಧಾನ, ಆನಂತರ ಪ್ರವೀಣ ಕೇಶವಮೇಗ ಅವರು ಕನಿಷ್ಠ ನೀರನ್ನು ಬಳಸಿ ಕೃಷಿಯನ್ನು ಮಾಡುವಂಥ ವಿಧಾನ, ಮುರಳೀಧರ ಭಟ್ ಬಂಗಾರಟ್ಟ ಟ್ಯಾಂಕ್ ಮತ್ತು ಮಳೆ ಕೊಯ್ಲಿನ ಬಗ್ಗೆ ವಿವರವನ್ನು ನೀಡಲಿಕ್ಕಿದ್ದಾರೆ. ಆನಂತರ 5 ಗಂಟೆಗೆ ಆನಂತರ R.K. ನಾಯರ್ ಅವರು ಪ್ರಕೃತಿ, ಯಂತ್ರ ಮತ್ತು ಬದುಕು ಎಂಬ ಬಗ್ಗೆ ಉಪನ್ಯಾಸವನ್ನು ಕೊಡ್ತಾ ಇದ್ದಾರೆ. ಆನಂತರ 5 ಗಂಟೆಗೆ ನಮ್ಮ ಸಭಾ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತದೆ. ಅಧ್ಯಕ್ಷತೆಯನ್ನು ಡಾಕ್ಟರ್ ಕೆ. ಚಿದಾನಂದ ವಹಿಸ್ತಾ ಇದ್ದಾರೆ. ಉದ್ಘಾಟಕರು ಭಾಗೀರಥಿ ಸುಳ್ಯ, ಶಾಸಕರು ಸುಳ್ಯ, ಶುಭಾ ಸಂಸ್ಥೆ ಪ್ರಸಾದ್, ಅನುವಂಶಿಕ ಮುಕ್ತೇಶ್ವರು. ಮತ್ತು ಆಗ್ಲೋ ಸಾಧನೆ ಅಂದರೆ ನಮ್ಮ ಇಡೀ ಮೊದಲಿಂದ ನೋಡ್ಕೊಂಡು ಬಂದವರು ನಮ್ಮ ಮೊದಲಿನ ಮಾಲೀಕರಾದ ಬಾಲಕೃಷ್ಣರ ಮಗ M.B. ಸದಾಶಿವರು ಅವರು ಕೊಡಲಿಕ್ಕಿದ್ದಾರೆ. ಅನಂತರ ಸಾಕ್ಷ್ಯಚಿತ್ರ ಬಿಡುಗಡೆಯನ್ನು ನಮ್ಮ ಮಾಜಿ ರೋಟರಿ ಗವರ್ನರ್ ಸುರೇಶ್ ಚಿಂಗಪ್ಪ ನಡೆಸ್ತಾ ಇದ್ದಾರೆ. ಆನಂತರ ಅತಿಥಿಯಾಗಿ B.B. ಸುಧಾಕರೆ, ಅಧ್ಯಕ್ಷರು ಒತ್ತಕ್ಷ ಸಂಘ, ಕೊಟೇರಿ ಆನಂದ